ಗ್ರಾಮದಲ್ಲಿ ಮಳೆರಾಯ ಎರಗಿದ್ದಾನೆ. ನೋಡ್ತಾ ಇದ್ದಂತೆ ದಿಢೀರಂತ ಗೋಡೆ ಕುಸಿದು ಹೋಯಿತು. ಹಾರಾಟ ಚೀರಾಟ ಕೇಳ್ತಾ ಇದ್ದಂತೆ ಜನ ಓಡೋಡಿ ಬಂದರು. ಮಳೆಯ ನಡುವೆಯೂ ಕೂಡ ಆ ಗೋಡೆ ಕುಸಿತಾ ಇದ್ರೂ ಕೂಡ ಜೀವ ಉಳಿಸ್ಕೊಳ್ಳೋದಕ್ಕೆ ಜನ ಪ್ರಯತ್ನ ಪಟ್ಟರು. ಗೋಡೆಯ ಕುಸಿತ ದುರಂತದ ಭೀಕರತೆಯನ್ನು ಪ್ರತ್ಯಕ್ಷದರ್ಶಿಯೊಬ್ಬರು ಬಿಚ್ಚಿಟ್ಟಿದ್ದಾರೆ. ರಾಘು 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 ಹೆಸರೇನು? ಸಾಜಿದ್. ಅಲ್ಲಿ ಏನ್ ಮಾಡ್ತಿದ್ದೆ? ಸೇಲ್ ಮಾಡ್ತಿದ್ದೆ. ಎಮರ್ಜೆನ್ಸಿ ವಿಭಾಗಕ್ಕೆ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿದ್ದಾರೆ. ಕ್ಯಾಶುಯಾಲಿಟಿ ಗಾಯಾಳುಗಳ ಆರೋಗ್ಯದ ವ್ಯವಸ್ಥೆಯನ್ನು ಮತ್ತು ಅವರ ನೋವನ್ನು ವಿಚಾರಿಸಿದ್ದಾರೆ. ಅಲ್ಲೇನೋ ಮಣ್ಣು ಹಾಕ್ತಾ ಇದ್ರು, ಅವಾಗ ಗೊತ್ತಾಗ್ಲಿಲ್ವಾ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ನನಗೆ ಅದೇನು ಅಂತ ಕನ್ಫರ್ಮ್ ಆಗಲಿಲ್ಲ ಇನ್ನೂ ಕೂಡ. ಅಲ್ಲಿ ಏನ್ ಮಾಡ್ತಿದ್ದೆ? ಸೇಲ್ ಮಾಡ್ತಿದ್ದೆ. ನೀನು ಅವ್ರಿಗೆ ಹೇಳಿದ್ಯಾ ಮಣ್ಣು ಹಾಕ್ಬಿಡಪ್ಪ ಇಲ್ಲಿ ಅಂತ? ಸರ್ ಅವ್ರು ಒಳಗಡೆ ಪ್ರಿಮಿಸಸ್ ಒಳಗಡೆ ಆದ್ರೆ ನೀವು ಹೋಗ್ಬಾರ್ದು ಅಂತ ಇದೆಯಾ, ನೋಡಬಾರ್ದು ಅಂತ ಇದೆಯೇ? ಕಾರ್ಪೊರೇಷನ್ ಇಂಜಿನಿಯರ್ ನೀವು ಬಂದು ನೀವು ಒಳಗಡೆ ಹೋಗ್ಬಾರ್ದು ಅಂತ ಹೀಗೆ ಮಣ್ಣು ಹಾಕ್ತಾ ಇದ್ರು ಅಲ್ಲ, ಆ ಮಣ್ಣು ಹಾಕೋದ್ರಿಂದ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾಗ್ಬೇಕಲ್ವ ನಿಮಗೆ? ನೀನು ಅವ್ರಿಗೆ ಹೇಳಿದ್ಯಾ ಮಣ್ಣು ಹಾಕ್ಬಿಡಪ್ಪ ಇಲ್ಲಿ ಅಂತ? ಸರ್ ಅವ್ರು ಒಳಗಡೆ ಪ್ರಿಮಿಸಸ್ ಒಳಗಡೆ ಆದ್ರೆ ನೀವು ಹೋಗ್ಬಾರ್ದು ಅಂತ ಇದೆಯಾ, ನೋಡಬಾರ್ದು ಅಂತ ಇದೆಯೇ? ಕಾರ್ಪೊರೇಷನ್ ಇಂಜಿನಿಯರ್ ನೀವು ಬಂದು ನೀವು ಒಳಗಡೆ ಹೋಗ್ಬಾರ್ದು ಅಂತ ಹೀಗೆ ಮಣ್ಣು ಹಾಕ್ತಾ ಇದ್ರು ಅಲ್ಲ, ಆ ಮಣ್ಣು ಹಾಕೋದ್ರಿಂದ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾಗ್ಬೇಕಲ್ವ ನಿಮಗೆ? ನೀನು ಅವ್ರಿಗೆ ಹೇಳಿದ್ಯಾ ಮಣ್ಣು ಹಾಕ್ಬಿಡಪ್ಪ ಇಲ್ಲಿ ಅಂತ? ಸರ್ ರಾಘು ರಾಘು
ರಾಘು ರಾಘು ರಾಘು ರಾಘು ಏಳು ಜನ ಸಾವು ಹೊಣೆ ಯಾರು? ಮೊನ್ನೆ ಮುಖ್ಯಮಂತ್ರಿಗಳೇ ರೇಗಾಡಿದ್ರೆ ಏನು ಪ್ರಾಣ ವಾಪಸ್ ಬರುತ್ತೆ ಅಂದರೆ ಮಣ್ಣಾಗ್ತಾ ಇದ್ನೋ ಅಂತ ಅಧಿಕಾರಿಗಳ ವಿರುದ್ಧ ಕೂಗಾಡಿದ್ರೆ ಏನು ಬರಲ್ಲ. ಮತ ಹಾಕಿ ಗೆಲ್ಸಕ್ಕೆ ಜನ ಬೇಕು. ಪ್ರತಿ ವರ್ಷ ಮಳೆಯಿಂದಾಗುವ ದುರಂತ ನಡೆದಾಗ ಇದೇ ಸೀನ್ ರಿಪೀಟು. ಪ್ರತಿ ವರ್ಷ ಒಂದು 10 ಜನ ಪ್ರಾಣ ಕಳ್ಕೊಳ್ತಾರೆ. ಅಲ್ಪ 3 ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದು, ಅದೇನೋ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೋಗ್ಬಿಟ್ರಿ. ನಿಮ್ಮ ಬ್ರ್ಯಾಂಡ್ ಸಖತ್ತಾಗಿ ಮಾಡಿಬಿಟ್ರಿ ಬಿಡ್ರಿ ನೀವೆಲ್ಲರೂ. ಆಮೇಲೆ ಯಾವನಿಗೆ ಭಯ ಇದೆ ಅಧಿಕಾರಿಗಳು ಅಂತ ಕರೆಸ್ಕೊಳ್ಳೋವನಿಗೆ? ಅವನು ಭಯ ಇಟ್ಕೊಂಡಿರೋನು ಒಬ್ಬ ಇಲ್ಲ. ಮುಖ್ಯಮಂತ್ರಿಗಳೇ, ಯಾವನ ಮೇಲೆ ಏನು ರೇಗಾಡಿದ್ರೂ ಪ್ರಯೋಜನ ಇಲ್ಲ ತಿಳ್ಕೊಂಬಿಡಿ. ತಿಂದ್ಕೊಂಡು ಉಂಡ್ಕೊಂಡು ಭಾಳ ಮಜವಾಗಿದ್ದಾರೆ ಎಲ್ರೂ, ಅಷ್ಟೇ, ಏನು ಪ್ರಯೋಜನ ಇಲ್ಲ. ನಾನು ಅವಾಗಲಿಂದ ಅದನ್ನೇ ಬಡ್ಕೋತಾ ಇದ್ದೀನಿ. ಕಳೆದ ಸುಮಾರು 1.5 ಗಂಟೆಗಳಿಂದ ಅದನ್ನೇ ಬಡ್ಕೋತಾ ಇದ್ದೀನಿ ನಾನು. ಯಾವನ್ ಸತ್ರಿ ಅವನಿಗೆ ಏನಾಗಬೇಕು? 5-5 ಲಕ್ಷ ಘೋಷಣೆ ಮಾಡು, 35 ಲಕ್ಷ ಆಯಿತು, 7 ಜನಕ್ಕೆ ಮನೆಗೆ ಹೋಗು ಅಷ್ಟೇ. ಯಾವನ್ ಸತ್ರಿ ಯಾರಿಗ್ರಿ ಏನಾಗಬೇಕು? ಯಾವ ಸರ್ಕಾರಗಳಿಗ್ರಿ ಏನ್ರಿ ಆಗಬೇಕು? ಯಾಕಪ್ಪ ಹಿಂಗೆ ಮಾಡಲಿಲ್ಲ ಅಂದ್ಬಿಟ್ರೆ ಏನು ಮಾಡ್ತಾನೆ ಅವನ ಅಧಿಕಾರಿ? ಸತ್ ಬಿದೋಗಿದ್ದಾರೆ, ಹಣಗಳಲ್ಲಿ ಬಿದೋಗಿದ್ದಾವೆ, ರಕ್ತ ನೆಲಕ್ಕೆ ಅಂಟ್ಕೊಂಡಿದೆ, ಗಾಯ ಹಣೆಗೂ ಚಚ್ಚಿ ಬಿದ್ದೋಗಿದೆ, ಕೈಕಾಲು ಮುರಿದು ಬಿದ್ದೋಗಿದೆ. ಹೂ ಕೇರ್ಸ್? ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಪ್ರಾಣಿಗಳಿಗೆ ಯಾವನ್ ಲೆಕ್ಕ ಇಟ್ಕೊಂಡಿದ್ದಾನೆ? ಅವ್ನು ಗಾಡೀಲಿ ಹೋದೋ ಒಂದು ಸತ್ತ, ಬಸ್ಸಲ್ಲಿ ಹೋದೋ ಒಂದು ಸತ್ತ, ಪ್ಲೇನ್ ಹೋದೋ ಒಂದು ಸತ್ತ, ಎಲ್ರಿಗೂ ಇನ್ಶೂರೆನ್ಸ್ ಒಂದು 5-5 ಲಕ್ಷ ಕೊಡೋದು, 10 ಲಕ್ಷ ಕೊಡೋದು, ಸುಮ್ಮನಾಗ್ಬಿಡೋದು ಅಷ್ಟೇ ಅಲ್ವೇ? ಪಬ್ಲಿಕ್ ಸೆಕ್ಯೂರಿಟಿ, ಪಬ್ಲಿಕ್ ಸೇಫ್ಟಿ, ಜನರ ಪ್ರಾಣ, ಒಬ್ಬ ಪೆಡೆಸ್ಟ್ರಿಯನ್ಗೊಂದು ಪ್ರಾಣ, ಒಬ್ಬ ಗಾಡಿ ಓಡಿಸೋನ್ಗೊಂದು ಪ್ರಾಣ, ಒಬ್ಬ 2 ವೀಲರ್ಗೊಂದು ಪ್ರಾಣ, ಒಬ್ಬ ಕಾರ್ ಓಡಿಸೋನ್ಗೆ, ಆಟೋ ಓಡಿಸೋನ್ಗೊಂದು ಪ್ರಾಣ ಇರ್ತದೆ, ಆ್ಯಂಬುಲೆನ್ಸ್ ಡ್ರೈವರ್ಗೊಂದು ಪ್ರಾಣ ಇರ್ತದೆ ಅಂತ ಯಾವನ್ ಎಲ್ಲ ಕೈ ಇಟ್ಕೊಂಡಿದ್ದಾನೆ? ಒಬ್ಬ ಬೀದಿ ಬದಿ ವ್ಯಾಪಾರ ಮಾಡೋನಿಗೆ, ಪಾಪ ಒಬ್ಬ ಚಪ್ಪಲಿ ವ್ಯಾಪಾರ ಮಾಡೋನಿಗೆ, ದ್ರಾಕ್ಷಿ ವ್ಯಾಪಾರ ಮಾಡೋನಿಗೆ, ಇನ್ನೊಂದು ಯಾವುದೋ ತರಕಾರಿ ವ್ಯಾಪಾರ ಮಾಡೋನಿಗೆ, ಯಾವುದೋ ಮೊಬೈಲ್ ಫೋನ್ ಟೆಂಪರ್ಡ್ ಗ್ಲಾಸ್ ವ್ಯಾಪಾರ ಮಾಡೋನಿಗೆ, ಅವ್ರಿಗೂ ಒಂದು ಪ್ರಾಣ. ಅವ್ರಿಗೊಂದು 4 ಜನ ಅವನು ನಂಬಿಕೊಂಡಿರೋ ಕುಟುಂಬ. ನೀವು 4 ಓಟ್ಗಳು ಕಂಪೇರ್ ಮಾಡ್ತೀರಾ ಅಷ್ಟ್ರಿ? ಎಲ್ಲ ಪೊಲಿಟಿಕಲ್ ಪಾರ್ಟಿಗಳ ಯೋಗ್ಯತೆನೇ ಇಷ್ಟು. ಅವನು ಬದುಕಿದ್ರೆ ಓಟ್ ಹಾಕ್ತಾನೆ, ಇಲ್ಲ ಅಂದ್ರೂ ಹೋಗ್ತಾನೆ, ಅಷ್ಟೇ ಅಲ್ವಾ ನಿಮ್ದು? ಅಷ್ಟೇ. ನೀವು ಅವನ್ನೆಲ್ಲರೂ ತುಲನಾಮಾಪನ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಯಾವುದಕ್ಕೆ? ಓಟ್ಗೆ. ಕಳೆದ ವರ್ಷ ಒಬ್ಬ ಹೆಣ್ಮಗಳು ಸತ್ತೋದ್ಲು ಮಹದೇವಪುರದ ಹತ್ರ. ಏನ್ ಕ್ರಮ ತಗೊಂಡ್ರಪ್ಪ? ಹಿಂಗೆ ಬಾಯ್ ಬಡ್ಕೊಂಡಿದೆ ಬಂತು. ಏನ್ ತಗೊಂಡ್ರಿ ಸ್ವಾಮಿ? ಸ್ವಾಮಿ ದೊಡ್ಡವರು ಇದ್ದೀರಿ, ಬಹಳ ಬಲ್ಲವರು, ತಿಳಿದವರು, ಗೊತ್ತಿರೋರು, ವಿಚಾರವಂತರು, ನೀತಿವಂತರು, ಬುದ್ಧಿವಂತರು, ಸ್ಥಿತಿವಂತರು, ಜ್ಞಾನವಂತರು.
ಭಾಳ ಇದೆಯಲ್ಲ ನಿಮಗೆಲ್ಲ ಬುದ್ಧಿ. ಮನುಷ್ಯನ ಪ್ರಾಣ ಹೋದ್ರೆ ಬುದ್ಧಿ ಇಲ್ಲ. ಬಾಂಬ್ ಬಿಟ್ಟು ಅವನು ಪ್ರಾಣ ಕಳಿತಾನೆ ಇನ್ನೊಬ್ಬ ಇನ್ನೊಂದು ಕಡೆ. ಇನ್ನೊಬ್ಬ ಅವನ ತಿಪ್ಪೆ ಗುಂಡಿಗೆ ಬಿದ್ದು ಸತ್ತೋಗ್ಬಿಡ್ತಾನೆ. ಇನ್ನೊಬ್ಬ ಅವನ ಮ್ಯಾನ್ವಲ್ ಬಿದ್ದು ಸತ್ತೋಗ್ಬಿಡ್ತಾನೆ. ಇನ್ನೊಬ್ಬ ಅವನ ಫುಟ್ಪಾತ್ಗೂ ನೆಲಕ್ಕಿರುತ್ತಲ್ಲ ಅದರದ್ದು ಈ ಬಂಡೆ ಇರ್ತಾವಲ್ಲ ಆ ನೆಲ ಬಿದ್ದು ಸತ್ತೋಗ್ಬಿಡ್ತಾನೆ. ಇನ್ನೊಂದು ಅವನ ಮರ ಬಿದ್ದು ಸತ್ತೋಗ್ಬಿಡ್ತಾನೆ. ಬೆಂಗಳೂರಿನಲ್ಲಿ GB ಅಂತ ಒಂದು ಅದ್ರ ಪಾಡ್ಗೊಂದು GB ಅಂತ ಹೆಸರು ಚೇಂಜ್ ಮಾಡ್ಕೊಂಡು ಕೂತ್ಕೊಂಡಿದೆ. ಹಿಂದೆ BBMP ಆಗಿತ್ತು, ಭ್ರಷ್ಟಾಚಾರ ಮಹಾನಗರ ಪಾಲಿಕೆ ಆಗಿತ್ತು, ಇವಾಗ ಗುಂಡಾಂತರ ಪಾಲಿಕೆ ಆಗಿದೆ. ಅದು ಬರಕ್ಕೆ 300ಕ್ಕಿಂತ ಹೆಚ್ಚು ವಾರ್ಡ್ ಬೇಕು ನಿಮ್ಮ ಯೋಗ್ಯತೆಗಳಿಗೆ. ಯಾವನ ಸಿಗ್ತಾನ ಅವನಿಗೆಲ್ಲ ವಾರ್ಡ್ ಮಾಡ್ಕೊಂಡು ಅವನೊಬ್ಬನ ಕಾರ್ಪೊರೇಟ್ ಮಾಡ್ಕೊಳ್ಳೋಣ ಅಂತ. ಕಮಾನ್, ಜೋಕ್ ಆಫ್ ದಿ ಸೆಂಚುರಿ.